ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು ಬರ್ತಾನೆ ಬೆಳಗ್ಗೆ ಬರ್ತಾನೆ ತೀರಾ ಅದೇ ಬಾಗ್ನ ಇವತ್ತೇ ಬರೋನು. ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಬೇರೆ ಚೋಳೂರಿಗೆ ಗಡಿಯಾಲಕ್ಕೆ ಆಮೇಲೆ ತಿನ್ನೇನಹಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕ್ಕಿಲ್ವನಪ್ಪ? ನಾನೇನಿಲ್ಲ ಇಲ್ಲ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದಗಡೆ ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ ಸುಮಾರಾಗಿ ಒಂಚೂರು ಡೂಪ್ಲೆಕ್ಸ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಿಲ್ವನಪ್ಪ? ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ. ನಿನ್ ಮಗನ್ ಕಳ್ಸಿದ್ರೆ ಯಾರು ಹೇಳಿ ನೀವು? ನಾನು ಅಪ್ಪ, ಲಲ್ಲಿಯ ರವ್ವ ಶಾರದಮ್ಮ. ನಿಮ್ಮ ಅಲ್ಲೋ ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ಅಲ್ಲ ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಹುಡುಗರು ಅಟ್ಲ ಹೋದ್ವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ ಸೀರೆ ನಾನು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋದು. ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಯಾವಾಗ್ಲಿ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗೆ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನು ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ. ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದು ಕುಂಡಿಸ್ಲೇಬೇಕು ಗಣೇಶನ್. ನಾಳೆಗೆ ಕುಂಡಿಸ್ತೀಯ ಇಲ್ವೋ ಹೇಳು. ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು ಅಂತೀಯ. ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಏ ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕು ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ನಿಮ್ಮ ತುಳಿನ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟಿಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದಕ್ಕೂ ಅನಿಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದು ಸೀರೆ ಕೊಡಿಸಿ ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದು ಮಾಡ್ಕೊಂಬದ್ರ. ನಾಳೆಗೆ ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ತಡಿ ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇಟ್ಟಿದೀವಿ ಹಂಗಂತ ನಮ್ಮ ಅತ್ತಿಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳ್ಳೋದಂತೆ ಬರ್ತೈತಿ ಅಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ ಬರ್ರಿ. ಇಲ್ಲಿ ನಮ್ದೆ ಗಣಪತಿ ಆಯ್ತು ಅಂತ ಒಟ್ಟು ನಮ್ದು. ಅದೇ ಒಂದು ಸೊಂಡ್ಲ ತಂದಿಟ್ಟಿರಿ ಅಂತೆ. ಹಲೋ ಅಂದ್ರೆ ಅಲ್ಲೋ ನೋಡಿ ಅಂದ್ರೆ ನಾಳೆಗೆ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು, ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ. ನಮ್ದೇ ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸೋದು. ಅವನು ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ.
ನಿನ್ನ ಯಾವನ್ನ ಬಿಗ್ಗದನ್ನ ನೋಡ್ತೇವೆ ಜಂಕ್ಷನ್ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ದೀರ ನೀನು. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ, ಅದೇನೋ ಇವ್ರು ಶಿಷ್ಯದು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಗ ನೋಡ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡೆ ತಗೊಂಡ್ ಹೋಗ್ತಾ ಇದ್ದೀನಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು, ಒಂದ್ ಯಾವತ್ತೂ ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾದ್ರೆ ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ, ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ. ವಿಭೂತಿ ಗಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಗದಿನಾಥ ಸ್ವಾಮಿದು ಭಂಡಾರ ಇಟ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು, ಸ್ವಾಮಿಗಳು ಕೈಲಿ ನಾನು ಮಾತಾಡಿಸ್ತೇನೆ. ಆಯ್ತು ಸ್ವಾಮಿ. ಹೊರಟ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ, ಅಲ್ಲಿ ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ. ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ ಸ್ವಾಮಿ, ಇದು ಪೂಜೆ ಉದುಗಡ್ಡಿ ಸುಚ್ಚಿ ಬರಕ್ಕೆ. ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಪಂಚೆ ಬನೀನು ಶರ್ಟ್ ಏನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ, ಓಂ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ. ಹೇಳ್ತೀನಿ ಸ್ವಾಮಿ. ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಮಾರ್ಕ ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ಹೇಳಿ ಸ್ವಾಮಿ. ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀ ಗುರು, ಓಂ ಶ್ರೀ ಗುರು, ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋಂ ನಮಃ. ಓಂ ಶ್ರೀಂ ಗುರುಭ್ಯೋಂ ನಮಃ ನಮಃ. ಮುಂಚೆ ಹೆಂಗ್ ಇದು ಬಯಲಿ ಏನಂತ ಹೇಳ? ಓಂ ಶ್ರೀ ಏನ್ ಹೇಳ್ಕೊಳ್ಳಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಳ್ಳಿ ಸ್ವಾಮಿ, ಜ್ಞಾಪನಿಸ್ತಾರೆ. ಓಂ ಓಂ ಹೇಳು. ಓಂ ಶ್ರೀ ಶ್ರೀಂ ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ನಿಮ್ ತಂದೆಗೆ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕು. ಸ್ಟ್ಯಾಂಡ್ ಕೊಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಈಗ ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ. ಓಂ. ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ನಾವು ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಬರಂಗೆ. ಮಕ್ಕಳು ಮನೆ ಎದ್ದೇಳ್ರಪ್ಪ ಹೋಗೋಣ ಸ್ವಾಮಿ, ತಗೊಳ್ಳಿ ತಟ್ಟೆಲಿ ಇಕ್ಕಿದೀವಿ ಹಣ್ಣು ಹಂಪಲು ಪಂಚೆ. ಈಗ ಅಣ್ಣಾರೇ ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ನಂಬರ್ ಒಂದ ಅದ್ರಾಗ ಚೀಟಿ ಬರ್ತ್ ಕಳಿಸಿ ಸ್ವಾಮಿ. ಅಣ್ಣಾರೇ ಒಂದ್ ನಿಮಿಷ, ನಮ್ಗೆ ಬಸ್ಸಿಗೆ ಟೈಮ್ ಆಗ್ತದೆ, ನಾವು 12 ಜನ ಬಂದಿದೀವಿ ಅಣ್ಣಾರೇ. ಕಷ್ಟ ಪರಿಹಾರ ಆಗಿದೆ ಸ್ವಾಮಿ. ಹಂಗ ಆಡ್ತೀಯ ನೋಡ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಾಕಂದವ್ರು, ನೀನು ಎದ್ದು ಆಚೆ ಅಂತೀಯ. ನಮ್ಗೆ ಕಷ್ಟ ಪರಿಹಾರ ಮಾಡ್ಯವ್ರಿ ಈ ಸ್ವಾಮಿಗಳು. ಮಳಿದಾಯ್ತಲ್ಲ, ಮಳಿದಾಯ್ತು ಆಚೆ ಕಡೆಗೆ. ಇದ್ಯಾ ಸ್ವಾಮಿಗಳು ಈಗಲ್ಲ, ಇವಳು ಯಾವ ಇವಳು ನೋಡಿ ಸ್ವಾಮಿ. ಮಕ್ಳು ಟೈಮ್ ಆಗ್ತದೆ, ಮಕ್ಳಿಗೆ ಹಾಲಿಲ್ಲ ಸ್ವಾಮಿ. ನಾವು ಹೊತ್ತಿಗೆ ತಗೊಳ್ಳಿ, ನೀನು ಎಳೆ ಮಕ್ಳುಗಳೆಲ್ಲ ಬಂದವೆ. ನಿಮ್ಮ ಕಷ್ಟ ನಾವು ನಮ್ಮ ಕಷ್ಟ ನೀವು ಪರಿಹಾರ ಮಾಡಿದ್ದೀರಾ ಸ್ವಾಮಿ. ನಾವು ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ. ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ, ಇದು ಫೋನಿನ ಚೀಟಿನ ಸ್ವಾಮಿ. ಭಕ್ತ ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ. ಇನ್ನ ಎಷ್ಟು ಜನ ಇದಾರೆ ಗೊತ್ತಾ? ಇನ್ನು 60-70 ಜನ ಇದಾರೆ. ಪರಮಾತ್ಮ. ಒಬ್ಬೊಬ್ರಿಗೆ 5 ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತಾಗುತ್ತೆ ಹೇಳು ನರಸಿಂಹರಾಜು? ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ನಿಮ್ಮ ಶಾಸಕ ಬೆಂಕಿಗೆ ಎದ್ದು ಹಾಚ್ಕೋಗು ಅಂತ ಅಂತಾರ ಸ್ವಾಮಿ. ಮಳೆ ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು. ಏನ್ ಸ್ವಾಮಿ? ಅವ್ರು ನನ್ನ ಭಕ್ತಿ ಬಗ್ಗೆ, ನನ್ನ ದೇವ್ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ?
ನಮ್ಗೆ ನಮ್ಮ ಮಂದಿಯವರೇ ಸಾಕು, ಯಾ ಯಂತ್ರನೂ ಬೇಡ ಮಂತ್ರನೂ ಬೇಡ, ನಮ್ಮ ಮಂದಿಯವರೇ ಸಾಕು. ಇಲ್ಲಿ ಕೇಳಕ್ಕೆಲ್ಲ ಆಚೆಗೆ ಹೋಗುವಂತ ಅಂತ ಸ್ವಾಮಿ. ಒಂದು ನಿಮಿಷ ನಾನು ಹೇಳತ್ತಾಗ ಕೇಳಿಸ್ಕೊ. ಓ ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನಿನ್ ಹೆಂಡತಿ, ಓ ಅವ್ರಿಗೆ ಬೆಳಿಗ್ಗೆ ಒಂದು ಎಡಗೈ ಬಿದ್ದೋಗ್ ಮಾಡ್ಲಾ? ಮಗ ಮಗ ನಮ್ಮನ್ನ ಕಾಲು ಕೈ ಬಿದ್ದು ಹೋಗ್ತಾವೆ ಅಂತ ನಿಮ್ಮ ಬಾಯಲ್ಲಿ ಹೇಳು ಸ್ವಾಮಿ ತಪ್ಪಾತು ಅಂತ. ಹಲೋ, ನನಗಲ್ಲ ನಿನಗೆ, ನಿಮ್ಮ ಅಮ್ಮನ್ ನನಗೆ ಯಾಕೆ ಬಿದ್ದು ಹೋಗ್ತಾವ? ನಿಮ್ಮ ಅಮ್ಮನ್ ಇದಕ್ಕೆ ನಿನಗ್ ಬಿದ್ದು ಹೋಗ್ತಾವಂತೆ ಸ್ವಾಮಿ ಹೇಳ್ತಾ ಇರೋದು. ನನಗೆ ಯಾಕೆ ಬಿದ್ದು ಹೋಗ್ತಾವ? ನಿಮ್ಮ ಅಮ್ಮನ್ ಹೆಂಗ್ ಕ್ಷಣಕ್ಕೆ ಬಿದ್ದು ಹೋಗ್ತಾವ ನಿಮ್ಮ ಅಮ್ಮ? ನನಗಲ್ಲ, ನನಗೆ ಯಾಕೆ ಬಿದ್ದು ಹೋಗ್ತದೆ? ನಿಮ್ಮ ದೇಶ ನನಗೆ ಯಾಕೆ ಬಿದ್ದು ನಿನಗೆ ಯಾಕೆ ಗುಂಜಿ ಹೇಳಿದ್ದೆ? ಯಾಕೆ ಯಾಕೆ ಹೇಳಿದ್ದೆ ನನ್ನ? ನಿನಗೆ ಬಿದ್ದು ಹೋಗ್ತಾವಂತೆ. ಹೋಗತ್ತ ನನಗೆಲ್ಲ ಬಿದ್ದು ಹೋಗತ್ ನಿನಗೆ. ನೋಡಲ್ಲಿ ಸ್ವಾಮಿಗಳು ಹೇಳ್ತಾವ್ರ, ಸ್ವಾಮಿಗಳು ಅಷ್ಟೆಲ್ಲ ಪಜಿತ್ ಬಿದ್ಕೊಂಡ್ ಬಂದವ್ರ. ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ್ ಕೇಳಕ್ ನೀನ್ ಆಚೆಗೆ ಹೋಗ್ತಿಯಲ್ಲ ನೀನು. ಇಲ್ಲಪ್ಪ, ಅವ್ನು ನನ್ನ ಪರಮ ಭಕ್ತ. ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ, ಈ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತ. ಹಂಗಾಗಿ ಅವ್ನ ಕೇಳ್ರಿ, ಅವ್ರಿಗೆ ಏನೇನು ಬೇಕಾದ್ರೆ. ಅವ್ರು ನಮ್ ನರಸಿಂಹರಾಜು ಸ್ವಾಮಿಗಳೇ, ನೀವು ನಮ್ಮನ್ನ ಅಲ್ಲಿ ನೋಡಿದ್ದೀನಪ್ಪ? ಇಲ್ಲ ಸ್ವಾಮಿ, ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಇಲ್ಲ, ಹಂಗೋ ಹಿಂಗೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಸ್ವಾಮಿ. ನಮ್ಮ ದೇವ್ರು ಒಳ್ಳೇದ್ ಮಾಡ್ಯವ್ರೆ. ನೀವು ದೇವ್ರು ಅಂತ ನಂಬಿದೀವಿ ತಾಯಿ. ಅಲ್ಲಪ್ಪ, ಅಲ್ಲ ಇವ್ರು ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ? ಅವ್ರೇನು ಕೋಟಿ ಕೊಟ್ಟಿದಾರ, ಅವ್ರಿಗೇನು ಅಷ್ಟೊಂದು ಮಾತಾಡ್ತಿದಾರ ಅಂದ್ರು. ಅದಕ್ಕೆ ನಾನು ಹೇಳ್ದೆ ಇಲ್ಲ ಆತರ ಇಲ್ಲ ನೀವು ಅದರ ಮಾತಾಡ್ಬಾರ್ದು. ಅವ್ನು ನನ್ನ ಭಕ್ತ, ಅವನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡು ಹೋಗಿ ಅವ್ನಿಗೆ ಫೋನ್, ಅವ್ನು ನನ್ನ ಮಕ್ಕ ನೋಡಿಲ್ಲ, ನಾನು ಅವ್ನ ಮಕ್ಕ ನೋಡಿಲ್ಲ, ಫೋನ್ ನಂಬರ್ ತಗೊಂಡು ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು, ಈಗ ಇದೇ ನಿಂತರನೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡಿಕೊಂಡ್ ಬಂದಿರೋದು. ನಾವು ಬರ್ತೀವಿ ಸ್ವಾಮಿ, ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ. ಬೇಕಾದ್ರೆ ಅಲ್ಲೇ ಒಂದ್ ರಾತ್ರಿ ಮನಿಕೊಂಡು ನೀವು ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು, ಬೋರ್ ಹಾಕ್ಸ್ದು, ಮನೆ ಕಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ ಸ್ವಾಮಿ. ಮಗ ಎದ್ದೋಗ ಆಚೆ ಅಂತ ಕೇಳಿಸ್ಕೊಂಡು ಅವ್ರು ಯಾರೋ ಒಳ್ಳೇದಾಗಿರೋದಕ್ಕೆ ಅಲ್ಲಿ ಹೋಗಿ ಅವ್ರ ಕಾಲ್ ಹಿಡ್ಕೊಂಡ್ ಕುಂತವ್ರಿ. ಲಾರಿನೂ ತಗೊಂಡ್ಬಂದಿದೀವಿ. ದಯವಿಟ್ಟು ಒಂದ್ಸರಿ ನಮ್ಮ ಮನೆಗೆ ಜಮೀನು ಎಲ್ಲ ತುಳಿದ್ಬಿಟ್ಟು ಬನ್ನಿ ಸ್ವಾಮಿ. ನೋಡು ಎದ್ದೋಗಲ್ಲ ನಿಮ್ಮ ಅಮ್ಮ ಕೇಳಿಸ್ಕೊಳ್ಳಿ. ಅವ್ರು ಸ್ವಾಮಿಗಳು ನಮ್ಮ ಮನೆಗ್ ಬಂದ್ ಹೋಗ್ರಿ ಅಂತ ಅವ್ರಿ, ಅವ್ರ ಯಾರೋ ಒಳ್ಳೇದಾಗಿರೋದಕ್ಕೆ. ನಮ್ ತೋಟನ ಚೆನ್ನಾಗಿ ಬಂದೋಗಿ. ಹಲೋ ಹಲೋ, ನಂಬಿ ಅಣ್ಣ, ನೀವು ಸ್ವಾಮಿರ್ನ ಒಳ್ಳೇದಾಗುತ್ತೆ. ನಂಬಿದೀನಿ ಅಮ್ಮರೇ. ಇದು ಯಾರೋ ನಮ್ಮದೊಂದು ಮನೆ, ನಮ್ಮ ಹೆಂಡತಿಯರು ಎದ್ದೋಗ ಆಚೆಗೆ ನಿನ್ಗೆ ಯಾವ ದೇವ್ರು ಬೇಡ ದಿನರು ಬೇಡ ಅಂತಾರ ತಾಯಿ. ಬೆಳಗ್ಗೆ ಬಂದ್ ಕಾಯ್ಕೊಂಡ್ ಕುಂತಿದೀವಿ. ನೀ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರು ನೋಡ್ರಿ. ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿದ್ ಕುಡಿಕೊಂಬಂದ್ ಸ್ವಾಮಿರ ಹತ್ರ ಕುಂತಿದೀವಿ, ಇನ್ನ ಎದ್ದೋಗಿಲ್ಲ. ಮಕ್ಳೆಲ್ಲ ಆಗಿಲ್ಲ ಅಂತ ಅಳ್ತ್ಕೊಂಡ್ ಕುಂತವೆ. ಏನೋ ತಾಯಿ ಒಳ್ಳೇದಾಗತ್ ನೋಡಿ, ಒಳ್ಳೇದಾಗತ್ ಕಲ್ವ್ರ ನೀವು ಬಂದಿರೋದು. ಒಳ್ಳೇದಾಗ್ಲಿ ತಾಯಿ. ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ಧ ಓದಿರೋ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಯಾವ ಯಂತ್ರನೂ ಬೇಡ ಮಂತ್ರನೂ ಬೇಡ ಹೇಳ್ತೀನಿ, ವ್ಯವಸ್ಥೆ ಮಾಡ್ತೀನಿ. ಶಿಷ್ಯರಿಂದ ಓ ಸ್ವಾಮಿ, ನಿಮ್ಗಲ್ಲಪ್ಪ, ಇಲ್ಲಿ ನಮ್ಮ ಇದರಲ್ಲಿ ಎಲ್ಲರಿಗೊಂದು ಹಾಲಿನ ವ್ಯವಸ್ಥೆ, ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ, ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು. ಮಾಡ್ಬಿಡು. ಏನ್ ತಿಂತೀರಪ್ಪ ಎಲ್ಲ? ಅನ್ನ ಸಾಂಬಾರು, ಮಕ್ಳಿಗೂ ಹಾಲು ಕೊಟ್ಬಿಡ್ರಿ ಬಾಟ್ಲಿಗೆ ಹಾಕಿ. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ, ಅದೇನೋ ಇವ್ರು ಶಿಷ್ಯರು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಗ ನೋಡ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಎಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡಿ ತಗೊಂಡ್ ಹೋಗ್ತಾ ಇದ್ದೀನ್ರಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು, ಒಂದ್ ಯಾವತ್ತು ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ, ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾದ್ರೆ ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ, ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ. ಈ ಬುತ್ತಿ ಗಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಗದಿನಾಥ ಸ್ವಾಮಿದು ಭಂಡಾರ ಇಟ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು, ಸ್ವಾಮಿಗಳ ಕೈಲಿ ನಾನು ಮಾತಾಡಿಸ್ತೇನೆ.
ಆಯ್ತು ಸ್ವಾಮಿ ಹೊರಟೆ ಈಗ ಅಲ್ಲಿ ಮನೆಗಳು ಪೂಜೆ ಮಾಡ್ತೀನಿ, ಅಲ್ಲಿ ಹಳ್ಳಿ ಮಾರ್ಕಕ್ಕೆ ಹೋಗ್ತಾ ಇದ್ದೀನಿ. ಆ ಹಳ್ಳಿ ಮಾರ್ಕಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ, ಇದು ಪೂಜೆ ಉದುಗಟ್ಟಿ ಸುತ್ತಿ ಬರಕ್ಕೆ. ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಹಣೆಗೆ. ಪಂಚೆ ಬನೀನು ಶರ್ಟೇನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಹಾ ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ ಅಂತ ಓಂ ಹೇಳು. ಶ್ರೀಂ ಗುರುಬ್ರೋ, ಓಂ ಶ್ರೀ ಗುರುಬ್ರೋ, ಓಂ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಓಂ ಶ್ರೀಂ ಗುರುಬ್ರೋ ನಮಃ, ಓಂ ಶ್ರೀಂ ಗುರುಬ್ರೋ ಹೇಳ್ತೀನಿ ಸ್ವಾಮಿ. ಏ ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಮಾರ್ಕ ಓಂ ಶ್ರೀ ಗುರುಬ್ರೋ, ಓಂ ಶ್ರೀ ಗುರುಬ್ರೋ ಏ ಹೇಳಿ ಇನ್ನು. ಸ್ವಾಮಿ ಓಂ ಶ್ರೀಂ ಗುರುಭ್ಯೋ ನಮಃ. ಓಂ ಶ್ರೀ ಗುರು, ಗುರುಭ್ಯೋ ಓಂ ನಮಃ. ಶ್ರೀ ಗುರು, ಓಂ ಶ್ರೀ ಗುರುಬ್ರೋ, ಓಂ ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋಂ ನಮಃ. ಓಂ ಶ್ರೀಂ ಓಂ ಶ್ರೀಂ ಗುರುಭ್ಯೋಂ ಗುರುಭ್ಯೋ ನಮಃ. ನಮಃ. ಮುಂಚೆ ಹೆಂಗ್ ಇದು ಬಯಲಿ ಏನಂತ ಹೇಳ? ಓಂ ಶ್ರೀ ಏನ್ ಹೇಳ್ಕೊಳ್ಳಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಳ್ಳಿ ಸ್ವಾಮಿ, ಗ್ಯಾಪ್ ಅನ್ನಿಸ್ತಾರೆ. ಓಂ ಓಂ ಹೇಳು. ಓಂ ಶ್ರೀ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ನಿಮ್ ತಂದೆಗೆ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕು. ಹಾ ಸ್ಟ್ಯಾಂಡ್ ಏನ್ ಕೊಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ, ಓಂ ಶ್ರೀಂ ಗುರುಗ್ರೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಈಗ ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ. ಓಂ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಅವರೆಲ್ಲ ಲೋಕಜ್ಞಾನ ಇಲ್ಲ. ಜಾಸ್ತಿ ಓದಿಲ್ರ ನೀನು ಓ ಪ್ರಪಂಚ ಸುತ್ತಿದ್ಯ, ನೀನು ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು, ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ಯಾ. ಆದ್ರೆ ನಿನ್ನ ಇರೋ ಹುಟ್ಟೂರು ಬಿಟ್ಟು, ನಿನ್ನ ಹೆಂಡತಿಗೆ ಇರೋ ಊರು ಬಿಟ್ಟು ಎಲ್ಲಾನ ಕರ್ಕೊಂಡೋಗಿ, ನಿಮ್ದು ಯಾವ ಊರು? ನಮ್ದು ಇಲ್ಲಿ ತುಮಕೂರು ಹತ್ರ ಒಂದು 8-9 ಕಿಲೋಮೀಟರ್ ಆಗುತ್ತೆ ಸ್ವಾಮಿ, ಬಳ್ಳಾಪುರ ಅಂತ. ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡೋಗಿ ಒಂದ್ 2 ರೌಂಡ್ ಹೊಡ್ಸ್ಬಿಟ್ರೆ ನೀನು ತಿರ್ಗಾ ನೀನ್ ಹೆಂಡತಿಗೆ ಮನೆಗೆ ಬರೋದು ಗೊತ್ತಾಗಲ್ಲ, ಮುಗ್ದೆ ಅಲ್ವಾ? ಹಲೋ ಹಲೋ ಅಲ್ಲಪ್ಪ, ನೀನ್ ಹೆಂಡತಿ ಮುಗ್ದೆ ಅಲ್ವನಪ್ಪ, ಗೊತ್ತಾಗಲ್ಲ. ಮುಗ್ದೆ ಅಲ್ಲ, ಮುಂದಗಡೆ ಅಲ್ಲೊಂಚೂರು ಉಳ್ಕಲ್ಲ ಆಯ್ತು, ಅಷ್ಟೇ, ಮುಗ್ದೇನಲ್ಲ. ಅಲ್ಲಪ್ಪ, ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ. ತುಮಕೂರು ಸಿಟಿನ ಒಂದ್ ರೌಂಡ್ ಹೊಡ್ಸ್ಬಿಟ್ಟು ಊರ್ಗ್ ಹೋಗು ಅಂತ ಬಿಟ್ರೆ ಗೊತ್ತಾಗಲ್ಲ ಹೋಗಕ್ಕೆ. ಹಾ ಕರೆಕ್ಟ್ ಸ್ವಾಮಿ, ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡ್ ಆಯ್ತು, ಊರಾಯ್ತು ಗುಬ್ಬಿ, ಬಿಕ್ಕೆಗು ಅವ್ರ ಊರ್ ಬಿಕ್ಕೆಗುಡ್ಡ ಅಂತ. ತವ್ರ ಮನೆ ಬಿಡು, ಗೊತ್ತಾಗುತ್ತೆ ನನಗೆಲ್ಲ, ದೈವಶಕ್ತಿಯಿಂದ ಗೊತ್ತಾಗುತ್ತೆ. ಒಬ್ಬ ಬಾಮೈದ ಇರ್ಬೇಕಲ್ಲ? ಒಬ್ರಲ್ಲ ಇಬ್ಬರವ್ರು ಸ್ವಾಮಿ ಬಾಮೈದ. ಅದ್ರಲ್ಲಿ ಒಬ್ಬ ಪಟಿಂಗ. ಓ ಓ ಓ ನನ್ನ ತಾಂಡಗಲ್ಲೆಲ್ಲ ಹಾಕಿ ರಿಮೈಂಡ್ ಮಾಡ್ಸಿದ್ರು. ರಿಮೈಂಡ್ ನಾನು ಅವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಈ ಮತ್ತಿದು ಅದೇ ಹಿಂಗೆ ಸರ್ಕಾರಗಳು ಹಿಂಗೆಲ್ಲ ಆಗ್ತಾವಲ್ಲ, ಹೇಳಿದ್ ಒಳ್ಳೆ ದೊಡ್ಡ ಇದಾಗುತ್ತಲ್ಲ ಸ್ವಾಮಿ, ಸುದ್ದಿ ಆಗುತ್ತೆ. ನೋಡಪ್ಪ, ನನಗೆ ಬಡವ್ರಿಗೆ 4 ಜನಕ್ಕೆ ಅನ್ನ ದಾರಿ ತೋರಿಸ್ಬೇಕೆ ಹೊರ್ತು ನನ್ಗೆ ಅವ್ರ ಬಗ್ಗೆ ನಮ್ಗೆ ಅವ್ರಿಗೆ ಒಳ್ಳೇದ್ ಮಾಡಿ ನಾವೇನ್ ಮಾಡಕ್ಕಾಗತ್ತೆ? ನಮ್ಗೆ ಅಂಥದ್ದೆಲ್ಲ ಬೇಕಿರೋದು. ನೋಡಿ ಇಲ್ಲಿ ಇದ್ರಾಗ ನೋಡಿ ಸ್ವಾಮಿ, ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ವಿ. TG ದೇವೇಗೌಡ ಇವ್ರೆಲ್ಲನ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡು. ಸ್ವಾಮಿ, ನೀವು ಸ್ವಾಗತ ಶಿವಣ್ಣನ ಮನೆಗೆ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ. ನಮ್ಮ ತೋಟಕ್ಕೆ ಬನ್ನಿ ಗುರುಗಳೇ ಅಂತ ಅಂದ್ರೆ, ಗುರುಗಳೇ ನೀವು ಗೊತ್ತಿಲ್ವಲ್ಲ ಗುರುಗಳು, ಎಷ್ಟು ಕೊಡ್ಬೇಕು ಹೇಳಿ ಗುರುಗಳೇ? ಸ್ವಾಗತ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ಅಂದು ನೀವು ಅಲ್ಲೆಲ್ಲ ಓದ್ತೀರ, ನಮ್ಮನ್ನು ಬಡವ್ರನ್ನ. ಇಲ್ಲಪ್ಪ, ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ. ಮಾತಾಡಿರಲ್ಲ ಅವ್ರು ಯಾವ ತಾಲೂಕ್ನಾಗ ಹಂಗಂತ ಕೇಳಿ, ಇವರು ಸ್ವಾಗತ ಶಿವಣ್ಣ ಅಂತ ನಮ್ಮ ತುಮಕೂರು ಅದು ಟೌನ್ ಆಗಿ ಒಬ್ರು ಮಾಜಿ MLA ಅಂತ ಇದ್ರು. ಇಲ್ಲ ಆತರ ಅಲ್ಲ, ಅವರು ಬೆಂಗಳೂರು ಹತ್ರ ಆನೇಕಲ್. ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡಪ್ಪ. ಅಲ್ಲ, ಟವರ್ ಇರತ್ತ, ಬಂದ್ ಮಾತಾಡಪ್ಪ ನರಸಿಂಹರಾಜು. ಟವರ್ ಒಂದು ನೆಲ್ಲಿ ಹೋಗೋದು ಇಷ್ಟ ಚಿಕ್ಕ ಮನೆ ಸ್ವಾಮಿ, ಆಚೆಗಡೆ ಮಳಿತಾ ಇದೆ. ಇನ್ನ ನಿನ್ನ ಕರೆಕ್ಟಾಗಿ 48 ದಿವಸದಲ್ಲಿ ನಿನ್ ಮನೆ ಆಗಂಗ್ ನಾನು ಮಾಡ್ಕೊಡ್ತೀನಿ. ಆಯ್ತು ಸ್ವಾಮಿ, ಒಳ್ಳೇದು. ನಿನ್ಗ ಅವ್ರವ್ರೆ ಭಕ್ತಾದಿಗಳು ಒಬ್ರು ನಾನು ಟೈಲ್ಸ್ ಕೊಡಿಸ್ತೀನಿ, ಒಬ್ರು ಮಣ್ಣು ಕೊಡಿಸ್ತೀನಿ, ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವರೇ ಹೇಳ್ಬೇಕು ನಿನ್ಗೆ.
ಆಯ್ತು ಸ್ವಾಮಿ. ನಿನ್ ಬಾಮೈದ್ಯರು ಮಾವದಿರು ಅವರು ಅಣ್ಣ ತಮ್ಮದಿರು ಎಲ್ಲ ಸಹಾಯ ಮಾಡಬೇಕು. ಆಯ್ತು ಸ್ವಾಮಿ. ಹೂವಿನ ಸರ ಎತ್ತದಂಗೆ ಎತ್ತುತ್ತೀನಿ, ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು. ಇದೇನಕ ಒಂದ್ ಕೈ ಹಾಕಿದ್ವಿ ಆಗ್ತದೆ ಸ್ವಾಮಿ. ಇದು ಏನ್ಕಪ್ಪ ಇದೇನೋ ಇದು ಇನ್ಕಮ್ ಟ್ಯಾಕ್ಸ್ ನಾಗೆ ಅದೇನೋ ದುಡ್ಡು ಕಟ್ಬಿಟ್ಟು ಎಲ್ಲ ನಮ್ಮ ಹೆಸರಂತೆ ಮಾಡಿಸ್ಕೊಂಡ್ರೆ ಇದು ಗೌರ್ಮೆಂಟ್ ನಿಂದ ಲೋನ್ ಕೊಡ್ತಾರೆ. ತಿಂಗಳಿಗೆ 4,000 ಕಟ್ಟಂಗೆ 10 ಲಕ್ಷ ಕೊಡ್ತಾರೆ. ಅದೇ ಸುಳ್ಳದಿಟ್ಟವನ ಅದೆಲ್ಲ ಸರ್ಕಾರದ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಗೆ ಅದು ಬಂದಿಲ್ಲ. ಓ ಅದನ್ನ ಕೇಳೋ ಪ್ರಶ್ನೆ ನೀನ್ ನನಗೆ. ಅಲ್ಲ ಒಳ್ಳೇದಾಗತ್ರ ಅಂತ ಯಾರು ಬಂಡವಾಳ ಯಾಕೆ ಆಗ್ತೀಯ ಲೋನ್ ತಗೊಂಡು ಕಟ್ಸು ಅಂತ ಅಂದ್ರು, ಅದಕ್ಕೆ ಸ್ವಾಮಿ ಕೇಳಿದೆ. ಅದನ್ನ ನೀನು IT ರಿಟರ್ನ್ಸ್ ಮಾಡ್ಬೇಕಪ್ಪ. IT ರಿಟರ್ನ್ಸ್ ಮಾಡಬೇಕು. ಅದೆಲ್ಲ ದುಡ್ಡು ಕಟ್ಟಿದಂತ ಟ್ಯಾಕ್ಸ್ ಕಟ್ಬೇಕು ನಿಂತ ಇರೋ ದುಡ್ಡುಗದಕ್ಕೆ. ಅದೆಲ್ಲ ಮಾಡಿಸಿದ್ರೆ 16,000 ರೂಪಾಯಿ ಕೇಳಿದಾರೆ ಸ್ವಾಮಿ. ಅದಿರ್ಲಿ. ಹೌದು ಸ್ವಾಮಿ. ಈಗ ನಿಮಗೆ ತಿಳಿಸಿರ ಅದ್ರಾಗ ಏನ್ ದಾರಿ ಕೊಡ್ತೀರೇನೋ ಅಂತ ಸ್ವಾಮಿ. ನಮಗೇನ ಹಾ ಬರೀ ನೀರೇ ಕಾಣಿಸ್ತಾ ಇದೆಯಲ್ಲ, ಕೆರೆ ಇದೆಯಾ ನಿಮ್ಮ ಮನೆ ಹಿಂದ್ಗಡೆ? ಮನೆ ಹಿಂದ್ಗಡೆ ಇಲ್ರ, ಸ್ವಲ್ಪ ದೂರದಲ್ಲಿ. ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಶನಿಮಾತ್ಮೆ ದೇವಸ್ಥಾನ ಅಂತ ಐತೆ ನಮ್ಮೂರು ಸೆಂಟ್ರಲ್ಲಿ. ಅದ್ರ ಹಿಂಭಾಗ ಒಂದ್ ಸ್ಕೂಲ್ ಐತೆ. ಸ್ಕೂಲ್ ಪಕ್ಕದಾಗಿ ಕೆರೆ ತುಂಬೆ ಸ್ವಾಮಿ. ಇದು ಚಾನಲ್ ನೀರ್ ಬಂದು. ನಿಮ್ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ವೋ ಅದನ್ನ ಹೇಳು. ಐತೆ ಸ್ವಾಮಿ. ಮತ್ತೀಗ ಅದನ್ನ ಹೇಳ್ಬೇಕು. ನಿಮ್ದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ. ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ ಮನೆ ಇರೋದು ಅಲ್ವಾ? ಹ್ಞೂ ಸ್ವಾಮಿ. ಆಮೇಲೆ ಮನೆ ಹತ್ರ ಒಂದು ದೊಡ್ಡ ವೃಕ್ಷ ಐತೆ. ವೃಕ್ಷ ಅಂದ್ರೆ ಮರ. ಟೂ ವೀಲರ್ ಗಾಡಿ ಐತೆ. ನಿಮ್ಮ ಮನೆ ಅಕ್ಕಪಕ್ಕ ಆಟೋ ರಿಕ್ಷಾ ಇಲ್ಲ. ಆಟೋ ರಿಕ್ಷಾ ಅಲ್ಲ, ಮರ ದೊಡ್ಡ ಮರ. ವೃಕ್ಷ ಅಂದ್ರೆ ಮರ ಅಂತ. ನಾನು ಆಟೋ ರಿಕ್ಷಾ ಅಂತ ಅಂತಿದ್ದೆ. ನಾನು ಟೂ ವೀಲರ್ ಐತೆ. ಹಲೋ, ಹಳ್ಳಿ ಮರ ಐತೆ. ಅದನ್ನೇ ಹೇಳ್ತಾ ಇರೋದು ನಾನು. ನಿನ್ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲ? ಟೆಂಪರವರಿ ಹೋಗ್ತಾವ್ರ ಸ್ವಾಮಿ. ಇದು ಅಂತ HL ಗೌರ್ಮೆಂಟ್ ಕೆಲ್ಸಕ್ಕೆ ಮಾಡ್ಕೊಡ್ಲಾ? ಮಾಡ್ಕೊಡಿ ಸ್ವಾಮಿ. ಮಗಳು ಗಂಡು ನೋಡ್ತಿದ್ಯಾ? ಗಂಡೇನ್ ನೋಡ್ತಾ ಇಲ್ಲ. ಸಲ ಒಂದ್ ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಆಮೇಲೆ ಯಾವ್ದನ ಏರ್ ಆಫೀಸರ್ ಬತ್ತು. ನಾವು ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ. ಹಂಗಾಗಿ ಯಾವ್ದನ ಒಂದು ಜಾತಿ ಮುಖ್ಯ ಅಲ್ಲಪ್ಪ, ಗುಣ ಮುಖ್ಯ ಅಲ್ವಾ? ಆಯ್ತು ಸ್ವಾಮಿ. ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ ಸ್ವಾಮಿ. ನೀವು ಜಾಗಕ್ಕೆ ಬರ್ತೀವಿ. ಅಲ್ಲ, ಮಗನ್ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ. ಮಗಳಿಗೆ ಒಳ್ಳೆ ವರ ಬರಂಗ್ ಮಾಡ್ಕೊಡ್ತೀನಿ. ನೀನು ಮಗಳಿಗೆ ಗಂಡು ಹುಡ್ಕು ಅಂದ್ರೆ ನೀನೇ ಹೆಣ್ಣು ಹುಡಿಕೊಂಡು ಓಡಾಡ್ತೀಯಲ್ಲ, ನೀನ್ ಸರಿ ಇಲ್ಲ. ನೀನು ಚಂಗ್ಲು ನೀನು. ಅಲ್ಲ, ಟವರ್ ಇರತ್ತ ಮಾತಾಡಪ್ಪ. ಒಂದೇ ಒಂದ್ ನಿಮಿಷ ಆಗೋಯ್ತು. ಇಲ್ಲ ಪ್ರಯೋಗ ಮಾಡಲ್ಲ ನಿನ್. ಟವರ್ ಇರತ್ತ ಬಂದ್ ಮಾತಾಡು. ಕೇಳಿಸ್ತೈತೆ. ಆಮೇಲೆ ಈಗ ಅವೆಲ್ಲ ಬಿಡು, ಜೀವನದಲ್ಲಿ ಮುಂದೆ ಬರ್ತೀಯ. ನೀನ್ ಏನ್ ಕೊಡ್ತೀಯ ನಂಗೆ ಜೀವನದಲ್ಲಿ? ಎಲ್ಲ ಒಳ್ಳೇದ್ ಮಾಡ್ಕೊಟ್ರೆ ಒಂದ್ ಗಂಟೆ ಮಾಡಿಸ್ಕೊಡ್ತೀನಿ. ಎಲ್ಲಿಗೆ? ತಾಯಿ ದೇವಸ್ಥಾನ, ಶೃಂಗೇರಿ ದೇವಸ್ಥಾನ ಎದುರುಗಡೆ ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಗೆ ಒಂದು ಆಂಗಲ್ ಹಾಕ್ಸ್ಬಿಟ್ಟು ಕಂಬಿದು ಒಂದು ಪೈಪ. ಆಯ್ತು, ನಿನ್ ಭಕ್ತಿಯಿಂದ 5 ರೂಪಾಯಿ ಕೆಲಸ ಮಾಡ್ಕೊಡು. ನಾವೇನ್ ಇಷ್ಟೇದು ಅಂತ ಕೇಳಲ್ಲ, ಆಯ್ತಾ? ಆಯ್ತು, ಅವೆಲ್ಲ ಮಾಡಿಸ್ಕೊಡು. ನಿಂಗೆಲ್ಲ ಒಳ್ಳೇದಾದ್ಮೇಲೆ. ಈಗ ಮಗಳು ಏನಾದ್ಲು ಸುಮ್ಮನೆ ಆದ್ಲಾ? ಇನ್ನೇನಂತೆ ನಿನ್ ಮಗಳು? ಅಂದ್ರೆ ನಿನ್ ಹೆಂಡತಿ. ನನ್ನ ಹೆಂಡತಿರು ಅಂತಂದ್ರೆ ಆಗ ಆ ಕಡೆಗೆ ಹೋಗಿವ್ರ ಸ್ವಾಮಿ. ಎಲ್ಲ ಎಲ್ಲ ರೂಮ್ ಆ ಕಡೆಗೆ, ಬಾತ್ರೂಮ್ಗ. ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲ ಬಿಟ್ಬಿಡ್ಬೇಕು. ಹೆಣ್ಮಕ್ಳು ಬೇರೆ ಸವಾಸ ಎಲ್ಲ ಮಾಡ್ತೀಯಲ್ಲ. ನಮಸ್ಕಾರ. ಇದು ಬೆಳಗ್ಗೆ ಮಾಡಿ ಸ್ವಾಮಿ. ಆಯ್ತು.